Dear students, we are discussing the organisms and population ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ಸೊ ಅಡಾಪ್ಟೇಷನ್ ಅಂತಕ್ಕಂಥ ಒಂದು ತಿಂಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಸೊ ಈ ಒಂದು ಅಡಾಪ್ಟೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ವಾಟ್ ಇಸ್ ಮೀನ್ ಬೈ ಅಡಾಪ್ಟೇಷನ್ ಅಂದ್ರೆ ಟು ಅಡ್ಜಸ್ಟ್ ಅಂತ ಹೇಳಿ. ಓಕೆ, ಸೊ ಏನಂದ್ರೆ ಎಬಿಲಿಟಿ ಫ್ಯಾಕ್ಟರ್ಸ್ ಅಲ್ಲಿ ಯಾವ ರೀತಿಯಾದ ಒಂದು ಚೇಂಜಸ್ ಆಗ್ತಾ ಹೋಗುತ್ತೆ, ಆ ರೀತಿಯಾಗಿ ಆಗ್ತಕ್ಕಂಥ ಒಂದು ಚೇಂಜಸ್ ಗೆ ತಕ್ಕನಾಗಿ ತನ್ನಲ್ಲಿ ತಾನು ಮಾಡಿಫಿಕೇಶನ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕ್ತಕ್ಕಂಥ ಒಂದು ಪ್ರೋಸೆಸ್ ನಾವು ಅಡಾಪ್ಟೇಷನ್ ಅಂತ ಹೇಳ್ತಾ ಹೋದು. ಸೊ ಯಾರಲ್ಲಿ ಈ ರೀತಿಯ ಅಡಾಪ್ಟೇಷನ್ ಆಗುತ್ತೆ ಅಂದ್ರೆ ಅಮಾಂಗ್ ದಿ ಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಈ ಒಂದು ಅಡಾಪ್ಟೇಷನ್ ಆಲ್ರೆಡಿ ನಾವು ಎಕ್ಸಾಂಪಲ್ಸ್ ನಾವು ತಿಳ್ಕೊಂತಾ ಇದ್ವಿ. ಸೊ ವಿ ಆರ್ ಡಿಸ್ಕಸ್ ಅಬೌಟ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಲ್ಲಿ ಎಕ್ಸಾಂಪಲ್ಸ್ ನಾವು ತಿಳ್ಕೊಂಡಿದ್ವಿ. ಸೊ ವಾಟ್ ಇಸ್ ಮೀನ್ ಬೈ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಂದ್ರೆ ತನ್ನ ಬಾಡಿನಲ್ಲಿ ಆಗ್ತಕ್ಕಂಥ ಮಾರ್ಫಾಲಜಿಕಲ್ ಪ್ರೋಸೆಸ್ ಏನಿದೆ ಅಥವಾ ವಾಟ್ ಎವರ್ ದಟ್ ಏನು ಮೆಟಬಾಲಿಸಮ್ ಇರ್ಬೋದು ಅಥವಾ ಸಮ್ ವಾಟ್ ಆಫ್ ಬಾಡಿ ಮೇಂಟೆನೆನ್ಸ್ ಇರುತ್ತೆ, ಆ ಒಂದು ಬಾಡಿ ಮೇಂಟೆನೆನ್ಸ್ ಅಥವಾ ಮಾರ್ಫಾಲಜಿಕಲ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡ್ಕೊಳ್ಳೋದು. ಓಕೆ, ಇನ್ನರ್ ಅಪಿಯರೆನ್ಸ್ ಇರ್ಬೋದು. ಸೊ ಇನ್ನರ್ ಗಿಂತ ವಾಟ್ ಆಫ್ ದಟ್ ಎಕ್ಸ್ಟರ್ನಲ್ ಮಾರ್ಫಾಲಜಿ ಅಂದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಸೊ ಏನೊಂದು ಬಾಡಿ ಅನಿಮಲ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಲ್ಲಿ ಸೊ ಯಾವ ರೀತಿಯ ಒಂದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ಯಾವ ರೀತಿಯ ಚೇಂಜಸ್ ನ ಮಾಡ್ಕೊಂಡು ಬರುತ್ತೋ ಅದನ್ನ ನಾವು ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಲ್ಲಿ ಎಕ್ಸಾಂಪಲ್ಸ್ ನಾವು ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ದಟ್ ಈ ಒಂದು ಅಡಾಪ್ಟೇಷನ್ ಬರ್ತಕ್ಕಂಥ ಮತ್ತೊಂದು ವಾಟ್ ಆಫ್ ದಟ್ ನಾವು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಅಡಾಪ್ಟೇಷನ್ ಅಂತ ತಿಳ್ಕೊಂಡಿದ್ವಿ ಮಾರ್ಫಾಲಜಿಕಲ್, ಬಿಹೇವಿಯರ್ ಅಥವಾ ಫಿಸಿಯಾಲಜಿಕಲ್ ಸೈಕಾಲಜಿಕಲ್ ಚೇಂಜಸ್ ಅಂತ ಹೇಳಿದ್ವಿ. ಸೊ ಆ ಒಂದು ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಮಾರ್ಫಾಲಜಿಕಲ್ ಚೇಂಜಸ್ ಆದ್ರೆ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಹೇಳ್ತಾ ಹೋಗ್ತೀವಿ. ಸೆಕೆಂಡ್ ಒಂದು ಪಾರ್ಟ್ ಬಗ್ಗೆ ಹೇಳ್ತಾ ಹೋದ್ರೆ ಸಮ್ ವಾಟ್ ಕೆಲವೊಂದು ಆರ್ಗನ್ಸ್ ಅಲ್ಲಿ ಫಿಸಿಯಾಲಜಿಕಲ್ ಚೇಂಜಸ್ ನ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಆ ರೀತಿಯಾದ ಫಿಸಿಯಾಲಜಿಕಲ್ ಚೇಂಜಸ್ ನಾವು ತಿಳ್ಕೊಳ್ತಾವಲ್ಲ. ಸೊ ಅದರಲ್ಲಿ ಒಂದು ಮೇಜರ್ ಕಾನ್ಸೆಪ್ಟ್ ಈ ಒಂದು ಫಿಸಿಯಾಲಜಿಕಲ್ ಚೇಂಜಸ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ ನ ಅಮಾಂಗ್ ದಿ ಆರ್ಗನ್ಸ್ ಅಲ್ಲಿ ಒಂದು ಮೇಜರ್ ಕಾನ್ಸೆಪ್ಟ್ ಆಗಿದ್ದಾರೆ. ಆ ಒಂದು ನೇಮನ ಕೊಟ್ಟಿದ್ದಾರೆ. ಇಟ್ ಈಸ್ ಸೆಡ್ ಟು ಬಿ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಟ್ ಈಸ್ ಸೆಡ್ ಟು ಬಿ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳಬಹುದು. ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಆಲ್ಟಿಟ್ಯೂಡ್ ಸಿಕ್ನೆಸ್ ಇಟ್ ಇಸ್ ಎ 2 ಮಾರ್ಕ್ಸ್ ಗೆ ಕಾಮನ್ ಆಗಿ ಕೇಳ್ತೀವಿ. ಓಕೆ, briefly explain about what is meant by altitude sickness ಅಂತ briefly explain about add or write a note of the altitude sickness ಅಂತ ಕೇಳ್ತಾ ಹೋಗ್ತಾರೆ. So what is meant by altitude sickness ಅಂತ ಹೇಳ್ತಾರೆ. So primarily it is said to be a kind of physiological adaptation ಅಂತ ಹೇಳ್ಬೋದು. So ಇದು ಒಂದು ರೀತಿಯಾದ ಒಂದು physiological ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಸೊ ಇದೊಂದು ರೀತಿಯಾದ ಒಂದು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಎ ಕೈಂಡ್ ಆಫ್ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ವಿಚ್ ಅಕರ್ಸ್ ನ್ಯಾಚುರಲಿ ಕ್ವಿಕ್ಲಿ. ಓಕೆ, ಕ್ವಿಕ್ಲಿ ಟು ದಿ ವಾಟ್ ಎವರ್ ದ ಆರ್ಗಾನಿಸಮ್ಸ್ ಅಡಾಪ್ಟ್ ಕ್ವಿಕ್ಲಿ. ಓಕೆ, ದ ಆರ್ಗಾನಿಸಮ್ಸ್ ವಿಲ್ ಅಡಾಪ್ಟ್ ಕ್ವಿಕ್ಲಿ. ಸಡನ್ ಆಗಿ ಏನೊಂದು ತನ್ನ ಒಂದು ಪರ್ಟಿಕ್ಯುಲರ್ ಏನೊಂದು ಎನ್ವೈರನ್ಮೆಂಟ್ ಅಥವಾ ಎಬಿಲಿಟಿ ಫ್ಯಾಕ್ಟರ್ ಚೇಂಜಸ್ ಆದ್ರೆ ಕ್ವಿಕ್ ಆಗಿ ಸಡನ್ ಆಗಿ ತನ್ನ ಚೇಂಜಸ್ ನ ಮಾಡ್ಕೊಳ್ತಾ ಹೋಗುತ್ತೆ. ಆರ್ಗಾನಿಸಮ್ಸ್ ಅಡಾಪ್ಟ್ ಕ್ವಿಕ್ಲಿ ಟು ದಿ ಸ್ಟ್ರೆಸ್ಫುಲ್ ಹ್ಯಾಬಿಟ್. ಓಕೆ, ಸೊ ಯಾವಾಗ ಒಂದು ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ ಬರುತ್ತೋ ಸೊ ಅಥವಾ ಸ್ಟ್ರೆಸ್ಫುಲ್ ಸಿಚುಯೇಷನ್ ಅಂತ ನಾವು ಹೇಳ್ಬೋದು. ಸೊ ಯಾವಾಗ ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್ ಬರುತ್ತೆ ಆ ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್ ಗೆ ಕ್ವಿಕ್ ಆಗಿ ಆ ಒಂದು ಆರ್ಗನಿಸಮ್ ಅನ್ನೋದು ಅಡಾಪ್ಟ್ ಆಗ್ತಕ್ಕಂಥ ಪ್ರೋಸೆಸ್ ನಾವು altitude sickness ಅಂತ ಹೇಳ್ತಾ ಹೋಗ್ತೀವಿ. Altitude sickness is a kind of physiological adaptation in which the organisms adapt quickly to the stressful situation ಅಂತ ಒಂದು ಡೆಫಿನೇಷನ್ ಹೇಳ್ತಾ ಹೋಗ್ತೀವಿ. ದಿಸ್ ಇಸ್ ಅಬೌಟ್ ದಟ್ ವಾಟ್ ಇಸ್ meant by altitude sickness ಅಂತ ಒಂದು ಡೆಫಿನೇಷನ್ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು altitude sickness ನ ಅಥವಾ ಇಲ್ಲಿ ನಾವು ತಿಳ್ಕೊಳ್ತೀವಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಎಸ್ಪೆಷಲಿ ಒಬ್ಬ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಈ ರೀತಿಯಾದ altitude sickness ನ ನೋಡ್ತಾ ಹೋಗ್ತೀವಿ. ಸೊ how the altitude sickness will be occurs ಅಂತ ಹೇಳ್ತಾ ಹೋದ್ರೆ ಸೊ ಇಟ್ ಇನ್ಕ್ಲೂಡ್ಸ್ ಎ ಕೈಂಡ್ ಆಫ್ ಸಿಂಪ್ಟಮ್ಸ್. ಆಲ್ಟಿಟ್ಯೂಡ್ ಸಿಕ್ನೆಸ್ ಅಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ನ ನೋಡ್ತಾ ಹೋಗ್ತೀವಿ. ಸೊ ಆ ಒಂದು ಸಿಂಪ್ಟಮ್ಸ್ ಯಾವ್ದು ಅಂತ ಹೇಳಿದ್ರೆ ನಾಸಿಯಾ ಅಂತ ಹೇಳ್ಬೋದು. ನಾಸಿಯಾ ಅಂತೀವಿ ಅಥವಾ ಫ್ಯಾಟಿಗ್ಯೂ ಅಂತ ಹೇಳ್ತಾ ಹೋಗ್ತೀವಿ. ಫ್ಯಾಟಿಗ್ಯೂ ಇರಬಹುದು ಅಂಡ್ ಹಾರ್ಟ್ ಪಲ್ಪಿಟೇಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾರ್ಟ್ palpitation
ಅಂತ ಹೇಳ್ಬೋದು. ಸೊ ಆಟಿಟ್ಯೂಡ್ ಸಿಕ್ನೆಸ್ ಗೆ ಇದು ಒಂದು ಕೆಲವೊಂದು ಪರ್ಸನಲಿ ಬರ್ತಕ್ಕಂಥ ಒಂದು ಸಿಂಪ್ಟಮ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ದಿಸ್ ಅಂತ ಹೇಳ್ತಾರೆ. ಸೊ ಇಟ್ ಕಮ್ಸ್ ದಟ್ ನಾಸಿಯಾ ವಿಷಯಕ್ಕೆ ಬಂದ್ರೆ ದೇರ್ ಇಸ್ ಎ ಸೆನ್ಸೇಷನ್ ಆಫ್ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದನ್ನ ನಾವು ಕಾಮನ್ ಆಗಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ವಾಮಿಟಿಂಗ್ ಸೆನ್ಸೇಷನ್ ನಾಸಿಯಾಗೆ ಒಂದು ರೀತಿಯಾದ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು. ವಾಮಿಟಿಂಗ್ ಸೆನ್ಸೇಷನ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನ ನಾವು ನಾಸಿಯಾ ಅಂತ ಕರಿತಾ ಹೋಗ್ಬೋದು. ಫ್ಯಾಟಿಗ್ ಅಂದ್ರೆ ಸುಸ್ತಾಗುವಂಥದ್ದು. ಓಕೆ, ಸುಸ್ತಾಗುವಂಥದ್ದು, ತಲೆ ತಿರುಗುವಂಥದ್ದು, ಆ ರೀತಿಯಾದ ಒಂದು ನೇಚರ್ ನೋಡ್ತಾ ಹೋಗ್ತೀವಿ. ಹಾರ್ಟ್ ಪಾಲ್ಪಿಟೇಷನ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಹಾರ್ಟ್ ಪಲ್ಸ್ ಏನಿರುತ್ತೆ ಅಥವಾ ಹಾರ್ಟ್ ಬಿಪಿ ಏನು ಬ್ಲಡ್ ಪ್ರೆಷರ್ ಇರುತ್ತೆ, ಹಾರ್ಟ್ ರೇಟಿಂಗ್ ಏನು, ಓಕೆ, ಸೊ ಆ ಒಂದು ಪಲ್ಸ್ ರೇಟ್ ಜಾಸ್ತಿ ಆಗ್ತಾ, ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದ ಒಂದು ಆಟಿಟ್ಯೂಡ್ ಸಿಕ್ನೆಸ್ ಹೋದಾಗ ಈ ರೀತಿಯ ಸಿಂಪ್ಟಮ್ಸ್ ಒಬ್ಬ ಪರ್ಸನ್ ಫೀಲ್ ಆಗ್ತಾನೆ ಅಂತ ಹೇಳ್ತಾ ಹೋಗೋದು. ಸೊ ಬೆಟರ್ ಎಕ್ಸಾಂಪಲ್ ನಮ್ಮ ಒಂದು ಡೈಲಿ ಲೈಫ್ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಹೋದ್ರೆ, ಸೊ ಆಟಿಟ್ಯೂಡ್ ಸಿಕ್ನೆಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಂದ್ರೆ ಸಡನ್ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಹೌ ಇಟ್ ವಿಲ್ ಬಿ ಎಕ್ಸ್ಪ್ಲೇನ್, ಯಾವ ರೀತಿಯಾಗಿ ಎಕ್ಸ್ಪ್ಲೇಷನ್ ಕೊಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಕೆಲವರಿಗೆ ಒಂದು ಹ್ಯಾಬಿಟ್ ಇರುತ್ತೆ. ಓಕೆ, ಸೊ ಏನು ಅಂದ್ರೆ ಟ್ರಾವೆಲ್ ಮಾಡಿದ್ರೆ ವಾಮಿಟಿಂಗ್ ಸೆನ್ಸೇಷನ್ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಯಾರಾದ್ರೂ ಬಸ್ ಟ್ರಾವೆಲ್ ಮಾಡಿದ್ರೆ ಅವ್ರಿಗೆ ವಾಮಿಟ್ ಆಗುವಂತ ಒಂದು ಪ್ರೊಸೆಸ್ ನಾವು ನೋಡ್ತಾ ಹೋಗ್ತೀವಿ. ಎಸ್ಪೆಷಲಿ ಘಾಟ್ ಸೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ದೇರ್ ವಿಲ್ ಬಿ ಎ ವಾಮಿಟಿಂಗ್ ಸೆನ್ಸೇಷನ್ ನಾವು ನೋಡ್ತಾ ಹೋಗ್ತೀವಿ. ಇವನ್ ವಿ ಆರ್ ಫೀಲಿಂಗ್ ದಟ್. ಓಕೆ, ಸೊ ಎಲ್ಲಾ ಕೂಡ ಆ ರೀತಿಯಾದ ಒಂದು ಕಾಮನ್ ಸಿಂಪ್ಟಮ್ಸ್ ಬರ್ತದೆ. ಏನಕ್ಕೆ ಆ ರೀತಿಯಾದ ಕಾಮನ್ ಸಿಂಪ್ಟಮ್ಸ್ ಬರ್ತದೆ ಅಂದ್ರೆ, ಸೊ ಅದಕ್ಕೆ ಸೈಂಟಿಫಿಕ್ ನಾವು ನೋಡ್ತಾ ಹೋದ್ರೆ ಆಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಸೊ ತಾನು ಬದುಕ್ತಕ್ಕಂಥ ಎನ್ವಿರಾನ್ಮೆಂಟ್ ಇಂದ ಫರ್ದರ್ ಎನ್ವಿರಾನ್ಮೆಂಟ್ ಏನಾದ್ರು ಚೇಂಜಸ್ ಆಯ್ತು ಅಂದ್ರೆ, ಓಕೆ, ಆಟಿಟ್ಯೂಡ್ ತುಂಬಾ ಹೈ ಲೆವೆಲ್ ಹೋಗ್ತೀವಿ. ಗಾಡ್ ಸೆಕ್ಷನ್ ಅಲ್ಲಿ ನಾವು ಇರ್ತಕ್ಕಂಥ ಒಂದು ಪ್ಲೇಸ್ ಗಿಂತ ಹೈ ಲೆವೆಲ್, ಸಿ ಲೆವೆಲ್ ಜಾಸ್ತಿ ಹೋಗ್ತೀವಿ, ಸಿ ಲೆವೆಲ್ ಗಿಂತ ಕಮ್ಮಿ ಕೆಳಗೆ ಹೋಗ್ತೀವಿ. ಸೊ ಆ ರೀತಿಯಾದ ಒಂದು ಆಟಿಟ್ಯೂಡ್ ಅಲ್ಲಿ ನಾವು ಇರ್ತಕ್ಕಂಥ ಆಟಿಟ್ಯೂಡ್ ಏನಾದ್ರು ವೇರಿಯೇಷನ್ ಆದ್ರೆ ನಮ್ಗೆ ಒಂಥರ ಒಂದು ಸ್ಟ್ರೆಸ್ ಆಗೋ ತರ ಫೀಲ್ ಆಗುತ್ತೆ. ಸೊ ಲಾಂಗ್ ಡ್ರೈವ್ ಅಥವಾ ಲಾಂಗ್ ಟ್ರಾವೆಲಿಂಗ್ ಮಾಡಿದ್ರೆ ಸುಸ್ತಾಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ದಟ್ ದಿಸ್ ಆಟಿಟ್ಯೂಡ್ ಸಿಕ್ನೆಸ್ ಅಂತ ನಾವು ಹೇಳ್ತಾ. ಸೊ ನಾವು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಇಂದ ಬೇರೆ, ನಾವು ಬದುಕ್ತಿದ್ದ ಎನ್ವಿರಾನ್ಮೆಂಟ್ ಇಂದ ಬೇರೆ ರೀತಿಯಾದ ನೇಚರ್ಗೆ ಅಥವಾ somewhat of environmental changes ಅಲ್ಲಿ ಆಗ್ತಕ್ಕಂಥ ಒಂದು ಜಾಬ್ ನಾವು ಹೋದ್ರೆ, ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಟೈಮ್, ಟ್ರಾವೆಲ್ ಅಂದ್ರೆ ಇಲ್ಲಿ ತುಮಕೂರಿಂದ ಬೆಂಗಳೂರು ಹೋಗ್ತೀವಿ ಅಂದ್ರೆ ಅಲ್ಲಿರ್ತಕ್ಕಂಥ ಆಟಿಟ್ಯೂಡ್ ಬೇರೆ, ಇಲ್ಲಿರ್ತಕ್ಕಂಥ ಆಟಿಟ್ಯೂಡ್ ಬೇರೆ. ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂದ್ರೆ ವಾಟ್ ಅವರ್ somewhat of ಸ್ಟ್ರೈನ್ನೆಸ್ ಬರುತ್ತೆ. ಆ ಒಂದು ಸ್ಟ್ರೈನ್ ನಾವು ವಾಮಿಟಿಂಗ್, ಫ್ಯಾಟಿಗ್, ಹಾರ್ಟ್ ಪಾಲ್ಪಿಟೇಷನ್ ಏನಕ್ಕೆ ಅಂದ್ರೆ ಅಲ್ಲಿರ್ತಕ್ಕಂಥ ಆಟಿಟ್ಯೂಡ್ ಬೇರೆ, ಇಲ್ಲೇ ಬೇರೆ, ಅಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಕಂಡೀಷನ್ ಬೇರೆ, ಇಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಕಂಡೀಷನ್ ಬೇರೆ. ಸೊ ಆ ಒಂದು ಟ್ರಾವೆಲ್ ಮಾಡಿದಾಗ ಸೊ ಈ ರೀತಿಯಾದ ಒಂದು ಫೀಲ್ ಆಗುತ್ತೆ, ಸಿಂಪ್ಟಮ್ಸ್ ಬರುತ್ತೆ. ಬಟ್ ಎಲ್ಲಾದ್ರೂ ಅಂತಲ್ಲ, ಇಟ್ ಇಸ್ ಎ ಕೈಂಡ್ ಆಫ್ ಅಡಾಪ್ಟೇಷನ್. ನಾವು ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ಗೆ ಅಡಾಪ್ಟ್ ಆಗ್ತಿದೀವಿ ಅಂತಕ್ಕಂಥ ಒಂದು ಸಿಂಪ್ಟಮ್ಸ್ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋದ್ರು. ಅದೊಂದು ಕಾಯಿಲೆ ಅಂತಾರೆ. ಇಟ್ ಈಸ್ ನಾಟ್ ಲೈಕ್ ದಟ್. ಸೊ ಅವ್ರು ಅಡಾಪ್ಟ್ ಆಗ್ತಾ ಹೋಗ್ತಾರೆ. ಸೊ ಯಾವ ರೀತಿಯಾಗಿ ಅಂದ್ರೆ ಫಸ್ಟ್ ಟೈಮ್ ಹೋದಾಗ ವಾಮಿಟಿಂಗ್ ಆಗುತ್ತೆ, ಸುಸ್ತಾಗುತ್ತೆ. ಸೆಕೆಂಡ್ ಟೈಮ್ ಅದೇ ರೂಟ್ ಟ್ರಾವೆಲ್ ಮಾಡಿದ್ರೆ ಆಗಲೂ ಕೂಡ ಅಷ್ಟೇ ಆಗುತ್ತೆ. ಹಂಗೆ ಫ್ರೀಕ್ವೆಂಟ್ ಆಗಿ ಅದೇ ಒಂದು ವೇನಲ್ಲಿ ಟ್ರಾವೆಲ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಟೈಮ್ ಒಂದು 3 to 4 ಟೈಮ್ಸ್ ಆದ್ಮೇಲೆ ನಮ್ಗೆ ಯಾವುದೇ ರೀತಿಯಾದ ಒಂದು ಚೇಂಜಸ್ ಆಗೋದಿಲ್ಲ. ಯಾವುದೇ ರೀತಿಯಾದ ವಾಮಿಟ್ ಸೆನ್ಸೇಷನ್, ಫ್ಯಾಟಿಗ್, ಸುಸ್ತಾಗೋದು, ಹಾರ್ಟ್ ಪಾಲ್ಪಿಟೇಷನ್ ಆಗಲ್ಲ. ಯಾಕೆಂದ್ರೆ ನಾವು ಒಂದು ಪರ್ಟಿಕ್ಯುಲರ್ ಟ್ರಾವೆಲಿಂಗ್ ಅಡಾಪ್ಟ್ ಆಗುತ್ತೆ. ಓಕೆ, ಸೊ ಆ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಒಂದು ರೂಟ್ ಅಲ್ಲಿ ಅಥವಾ ಒಂದು ಗಾಡ್ ಸೆಕ್ಷನ್ ಟ್ರಾವೆಲ್ ಮಾಡಬಹುದು ಅಥವಾ ಬೇರೆ ರೀತಿಯಲ್ಲಿ ಆಟಿಟ್ಯೂಡ್ ಹೋಗಬಹುದು, ಅಡಾಪ್ಟ್ ಆಗ್ತಿದಂಗೆ ಸೊ ವಿಲ್ ಬಿ ಸರ್ಟನ್ ಆಗಿ ಒಂದು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಆಗುತ್ತೆ. ಸೊ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡಿದ್ರೆ ಯಾವುದೇ ರೀತಿಯಾದ ಒಂದು ಓಕೆ, ಸೊ ಟ್ರೈ ಆಗಿ ನನಗೆ ಸಕ್ಸಸ್ ಅಂತ ಇವೆಲ್ಲ ಆಗ್ತೇನೆ. ಒಂದ್ಸರಿ ಹೋದಾಗ ಈ ತರ ಆಯ್ತು, 2 ಸರಿ ಟ್ರಾವೆಲ್ ಮಾಡಿದಾಗ ಆಯ್ತು, ಅದೇ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಹೋದ್ರೆ ಅಡಾಪ್ಟ್ ಆಗುತ್ತೆ. ಓಕೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ರೀತಿಯಾದ ಒಂದು ನೇಚರ್ ನೋಡ್ತೀವಿ, ಈ ರೀತಿಯ ಸಿಂಪ್ಟಮ್ಸ್ ನೋಡ್ತೀವಿ. ಈಗ ನಾವೇನು ಅಂದ್ರೆ ಆರಾಮಾಗಿ ಟ್ರಾವೆಲ್ ಮಾಡ್ತೀವಿ, ಎಷ್ಟು ಇರಬೇಕು. ಯಾಕೆಂದ್ರೆ ಆಟಿಟ್ಯೂಡ್ ಸಿಕ್ನೆಸ್ ಅದಾದ್ರೆ ನಾವು ಅಡಾಪ್ಟ್ ಆಗಿ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ನಮ್ಮ ಬಾಡಿಗೆ ಬಂದಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದನ್ನೇ ನಾವು ಆಟಿಟ್ಯೂಡ್ ಸಿಕ್ನೆಸ್ ಅಥವಾ ಸಡನ್ ಕ್ವಿಕ್ ಆಗಿ ಒಂದು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ನೋಡೋದನ್ನ ನಾವು ಆಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಒಂದು ಡೌಟ್ ಬರ್ಬೋದು, ಸೊ ಏನಕ್ಕೆ ಟ್ರಾವೆಲ್ ಮಾಡ್ಬೇಕಾದ್ರೆ ನೀರಿಗೆ ಆಟಿಟ್ಯೂಡ್ ಸಿಕ್ನೆಸ್ ಸಿಂಪ್ಟಮ್ಸ್ ತೋರಿಸುತ್ತೆ ಅಂತ ಹೇಳ್ತಾರೆ. ಜಸ್ಟ್ ಒಂದು ಎಕ್ಸಾಂಪಲ್ ನಾವು ಹೇಳ್ತಾ ಹೋಗೋಣ. ಸೊ ವಿ ಆರ್ ಗೋಯಿಂಗ್ ಟು ದಿ ಹೈಯರ್ ಆಟಿಟ್ಯೂಡ್. ಓಕೆನಾ, ಫಾರ್ ಎಕ್ಸಾಂಪಲ್ ಸೊ ನಾವು ಯಾವ್ದೋ ಒಂದು ಹೈಯರ್ ಆಟಿಟ್ಯೂಡ್ಗೆ, ನಾವಿರ್ತಕ್ಕಂಥ ಆಟಿಟ್ಯೂಡ್ ಗಿಂತ ಹೈಯರ್ ಆಟಿಟ್ಯೂಡ್ಗೆ ಹೋಗ್ತಾ ಇದೀವಿ ಅಂತ ತಿಳ್ಕೊಂಡು, ಏನು ಬೇಡ, ವಾಟ್ ಆರ್ ದ ಮೌಂಟೇನ್ ಕ್ಲೈಂಬರ್ಸ್ ಏನಿರ್ತಾರೆ, ಓಕೆ, ಕೆಲವು ಆಟಿಟ್ಯೂಡ್ ಸಿಂಪ್ಟಮ್ಸ್ ಕೂಡ ಇರುತ್ತೆ. ಸೊ ಜಾಸ್ತಿ ದೂರ ಬೆಟ್ಟನ ಹತ್ತಿರ ಸುಸ್ತು ಆಗೋದು ಅಂತ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ, ಒಂದು ಹಿಮಾಲಯಸ್ ಇರ್ಬೋದು ಅಥವಾ ಇನ್ನೊಂದು ಮೌಂಟೇನ್ ಕ್ಲೈಂಬರ್ಸ್ ಇರ್ಬೋದು. ಸೊ ಅವ್ರಿಗೆ ಈ ರೀತಿಯಾದ ಆಟಿಟ್ಯೂಡ್ ಸುಸ್ತಾಗುವಂಥದ್ದು, ವಾಮಿಟಿಂಗ್ ಆಗುವಂಥ ನೇಚರ್ ಇರುತ್ತೆ. ಸೊ ಏನಕ್ಕೆ ಅಂದ್ರೆ, ಸೊ ಹೈಯರ್ ಆಟಿಟ್ಯೂಡ್ ಹೋದಾಗ ಆ ಒಂದು ಪರ್ಟಿಕ್ಯುಲರ್ ಹೈಯರ್ ಆಟಿಟ್ಯೂಡ್ ಅಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ತುಂಬಾನೇ ಜಾಸ್ತಿ ಇರುತ್ತೆ. ಓಕೆನಾ, ಸಾರಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ತುಂಬಾನೇ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು, ಡ್ಯೂ ಟು ದಿ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್. ನಾವಿರ್ತಕ್ಕಂಥ ಆಟಿಟ್ಯೂಡ್ ಅಲ್ಲಿ ಹೈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ. ಬಟ್ ಏನೊಂದು ಹೈಯರ್ ಲೆವೆಲ್ಗೆ ಹೋದಾಗ, ಮೌಂಟೇನ್ ಕ್ಲೈಂಬ್ ಮಾಡೋದು ಅಥವಾ ಸೊ ಹೈಯರ್ ಆಟಿಟ್ಯೂಡ್ಗೆ ಹೋದಾಗ ಸೊ ಅಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ತುಂಬಾನೇ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು.
ಹೇಳ್ಬೋದು. ಸೊ ತುಂಬಾನೇ ಕಮ್ಮಿ ಇದೆ, ಲೋ ಅಟ್ಮಾಸ್ಫಿಯರ್ ಪ್ರೆಷರ್ ಇದೆ ಅಂದ್ರೆ ಅವೈಲಬಿಲಿಟಿ ಆಫ್ ದಿ ಆಕ್ಸಿಜನ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಡಿಕ್ರೀಸ್ ಆಕ್ಸಿಜನ್ ಅಂತ ನಾವು ಹೇಳ್ಬೋದು. ಆಕ್ಸಿಜನ್ ಅವೈಲಬಿಲಿಟಿ ಕೂಡ ಅಷ್ಟೇ ಕಮ್ಮಿ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡಿಕ್ರೀಸ್ ಅಂತ ಸಂದರ್ಭದಲ್ಲಿ ನಮಗೆ ಎನಫ್ ಆಕ್ಸಿಜನ್ ನಮ್ಗೆ ಅವಶ್ಯಕತೆ ಇರೋ ಆಕ್ಸಿಜನ್ ಯಾವಾಗ ನಮ್ಗೆ ಸಿಗುದಿಲ್ಲ. ಸೊ ಈ ರೀತಿಯಾದ ನಾಲ್ಗೆ ಇರ್ಬೋದು, ತಡೆ ಇರ್ಬೋದು, ಹಾರ್ಟ್ ಪಲ್ಪಿಟೇಷನ್ ಇರ್ಬೋದು, ಈ ರೀತಿಯ ಸಿಂಪ್ಟಮ್ಸ್ ನೋಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಸೊ ಇದೊಂದು ಕೈಂಡ್ ಆಫ್ ದಿ ಆಟಿಟ್ಯೂಡ್ ಸಿಕ್ನೆಸ್ ಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಇನ್ನು ಬೇರೆ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ನಾವು ಅವ್ರಲ್ಲೇ ಇರ್ತಲ್ಲ. ಸೊ ಈ ರೀತಿಯಾದ ಒಂದು ಸಾರಿ ಹೋದಾಗ ಈ ರೀತಿಯಾದ ಒಂದು ಹೈಯರ್ ಆಟಿಟ್ಯೂಡ್ ಫೀಲ್ ಆಗುತ್ತೆ, ಆಟಿಟ್ಯೂಡ್ ಸಿಕ್ನೆಸ್ ಫೀಲ್ ಆಗುತ್ತೆ. ಸೆಕೆಂಡ್ ಟೈಮ್ ಹೋದ್ರೆ, ಥರ್ಡ್ ಟೈಮ್ ಹೋದ್ರೆ, ಸೊ ಇದೇ ರೀತಿಯಾಗಿ ಹೋಗ್ತಾ ಅಂದ್ರೆ ಸೊ ವಿ ಗಾಟ್ ಅಕ್ಲಮಟೈಸ್ಡ್. ಓಕೆ, ಟೈಸರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅಕ್ಲಮಟೈಸೇಷನ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟ್ರಾವೆಲ್ ಮಾಡ್ತೀವಿ ಅಥವಾ ಈ ಒಂದು ಜಾಗದಿಂದ ಇನ್ನೊಂದು ಜಾಗ ಆಟಿಟ್ಯೂಡ್ ಅಲ್ಲಿ ಚೇಂಜ್ ಆಗಿರ್ತಕ್ಕಂಥ ಜಾಗಗಳಿವೆ, ಆ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಡಾಪ್ಟ್ ಆಗೋದನ್ನ ಅಕ್ಲಮಟೈಸೇಷನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಅಕ್ಲಮಟೈಸೇಷನ್ ಅಂತಕ್ಕಂಥ ಪ್ರೋಸೆಸ್ ಆಗ್ತಾ ಹೋಗ್ತೀವಿ, ಅಡಾಪ್ಟ್ ಆಗ್ತಾ ಹೋಗ್ತೀವಿ. ಕೆಲವು ದಿನಗಳಾದ ನಂತರ ಅಡ್ಜಸ್ಟ್ ಆಗುತ್ತೀವಿ ಆ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಗೆ. ಅದನ್ನ ನಾವು ಅಕ್ಲಮಟೈಸೇಷನ್ ಅಂತ ಹೇಳ್ತೀವಿ. ಯಾವಾಗ ನಾವು ಅಕ್ಲಮಟೈಸೇಷನ್ ಆಗುತ್ತೆ ನಮ್ಮ ಒಂದು ಬಾಡಿ ವಾಟ್ ಎವರ್ ಈ ರೀತಿಯಾದ ಒಂದು ಆಟಿಟ್ಯೂಡ್ ಸಿಕ್ನೆಸ್ ಅನ್ನೋದು ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು. ಆ ಒಂದು ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿದ್ದಕ್ಕೆ ಇಟ್ ವಿಲ್ ಸ್ಟಾಪ್ ಅಂತ ಹೇಳ್ಬೋದು. ಗ್ರಾಜುಯಲ್ ಆಗಿ ಹೋಗ್ತಾ ಸೊ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಬಾಡಿಗೆ ಅಲ್ಲಿ ಡಿಕ್ರೀಸ್ಡ್ ಆಕ್ಸಿಜನ್ ಇದ್ರು ಕೂಡ ಅಷ್ಟೇ ನನ್ನ ಬಾಡಿ ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಜನ್ ಅವೈಲಬಿಲಿಟಿ ಅದನ್ನ ಕಾಂಪನ್ಸೇಟ್ ಮಾಡ್ತಾ ಹೋಗುತ್ತೆ. ಸೊ ವಾಟ್ ಆರ್ ದ ಅಕ್ಲಮಟೈಸೇಷನ್ ಆಗ್ತಿದ್ದಂಗೆ ಏನಾಗುತ್ತೆ ಅಂದ್ರೆ ಕಾಂಪನ್ಸೇಷನ್ ಆಫ್ ಆಕ್ಸಿಜನ್. ಸೊ ಏನ್ ಮಾಡುತ್ತೆ ಅಂದ್ರೆ ನನ್ನ ಬಾಡಿ ಅವಶ್ಯಕತೆ ಇರ್ತಕ್ಕಂಥ ಆಕ್ಸಿಜನ್ ಅಲ್ಲಿ ಎಷ್ಟು ಪ್ರಮಾಣದ ಆಕ್ಸಿಜನ್ ಅವೈಲಬಿಲಿಟಿ ಇರುತ್ತೋ ಅದಕ್ಕೆ ಕಾಂಪೋಸಿಷನ್ ಆಗಿ ಅಥವಾ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ನನ್ನ ಬಾಡಿ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದ್ರ ನಾವು ಅಕ್ಲಮಟೈಸೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಯಾವಾಗ ಅಲ್ಲಿ ಇರ್ತಕ್ಕಂಥ ಲೋಯರ್ ಲೆವೆಲ್ ಆಫ್ ಆಕ್ಸಿಜನ್ ಅವೈಲಬಿಲಿಟಿ ಕೂಡ ಅದಕ್ಕೆ ನನ್ನ ಒಂದು ಬಾಡಿ ಅಕ್ಲಮಟೈಸ್ ಆದಾಗ ಕಾಂಪನ್ಸೇಟ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರೀತಿಯಾದ ಒಂದು ಆಟಿಟ್ಯೂಡ್ ಸಿಕ್ನೆಸ್ ಅಂತಕ್ಕಂಥ ಒಂದು ಚೇಂಜಸ್ ಐತೆ ಅಥವಾ ಫಿಸಿಯಾಲಜಿಕಲ್ ಚೇಂಜಸ್ ಐತೆ ಅದು ಮೇಕಪ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ಪ್ರೊಸೆಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇದಾದ ನಂತರ ನಮಗೆ ಗೊತ್ತಿರೋ ಆಟಿಟ್ಯೂಡ್ ಸಿಕ್ನೆಸ್ ಏನಾಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಒಂದು ಹೈಯರ್ ಆಟಿಟ್ಯೂಡ್ ಅಲ್ಲಿ ಆಯ್ತು. ಸೊ ಇನ್ನು ಬೇರೆ ರೀತಿಯಾದ ಒಂದು ಆಟಿಟ್ಯೂಡ್ ಸಿಕ್ನೆಸ್ ಅನ್ನು ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಸೊ ನಮ್ಮ ಒಂದು ಬಾಡಿ ಮೆಟಾಬಾಲಿಕ್ ಪ್ರೊಸೆಸ್ ಆಗಬೇಕು ಅಂದ್ರೆ ಇಟ್ ಶುಡ್ ನೀಡ್ 37 ಡಿಗ್ರಿ ಸೆಲ್ಸಿಯಸ್. 37 ಡಿಗ್ರಿ ಸೆಲ್ಸಿಯಸ್ ಅನ್ನೋ ಒಂದು ಬಾಡಿ ಪ್ರೊಸೆಸ್ ಕಾಮನ್ ಕಾನ್ಸ್ಟೆಂಟ್ ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ನನ್ನ ಬಾಡಿನಲ್ಲಿ ಈಸಿಯಾಗಿ ಮೆಟಾಬಾಲಿಕ್ ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಸೊ ಇದು ಹೈಯರ್ ಆಟಿಟ್ಯೂಡ್ ಹೋದಾಯ್ತು. ಲೋಯರ್ ಆಟಿಟ್ಯೂಡ್ ಒಂದೊಂದ್ಸರಿ ಮೂವ್ಮೆಂಟ್ ಆಗ್ತದೆ. ಓಕೆ, ಸೊ ಇಟ್ ಇಸ್ ದ ಹೈಡ್ರೋಥರ್ಮಲ್ ವೆಂಟ್ಸ್ ಅಂತ ಕರೀತಾರೆ. ಓಕೆ, ಸೊ ಹೈಡ್ರೋಥರ್ಮಲ್ ವೆಂಟ್ಸ್ ಅಂತ ಹೇಳ್ಬೋದು. ಹೈಡ್ರೋಥರ್ಮಲ್ ವೆಂಟ್ಸ್ ಅಂದ್ರೆ ವಾಟರ್ ಏನೊಂದು ಸಿ ಡೈವರ್ಸ್ ಅಂತಾರೆ. ಓಕೆ, ಸಮುದ್ರದಲ್ಲಿ ಏನೊಂದು ಡೈವ್ ಮಾಡ್ತಾರಲ್ಲ, ಸೊ ಅವರಿಗೆ ಈ ರೀತಿಯಾದ ಒಂದು ಆಟಿಟ್ಯೂಡ್ ಸಿಕ್ನೆಸ್ ಮೇಕಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲೋಯರ್ ಪ್ರೆಷರ್ ಹೈಡ್ರೋಥರ್ಮಲ್ ವೆಂಟ್ಸ್ ಗೆ ಹೋದಷ್ಟು ಕೂಡ ಅಷ್ಟೇ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಇವನ್ ದಟ್ ದ ಟೆಂಪರೇಚರ್ ವಿಲ್ ಬಿ increased up to the 100 degrees Celsius. Okay, so 100 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಅಷ್ಟೇ ಟೆಂಪರೇಚರ್ ಇರುತ್ತೆ ಹೈಡ್ರೋಥರ್ಮಲ್ ವೆಂಟ್ಸ್ ಅಲ್ಲಿ. ಸೊ ಯಾವಾಗ ನನ್ನ ಒಂದು 37 ಡಿಗ್ರಿ ಸೆಲ್ಸಿಯಸ್ ಇದೆ, 100 ಡಿಗ್ರಿ ಸೆಲ್ಸಿಯಸ್ ಹೈಡ್ರೋಥರ್ಮಲ್ ವೆಂಟ್ಸ್ ಇದೆ ಅಂದ್ರೆ ಸೊ ವಾಟರ್ ಹೈಡ್ರೋಥರ್ಮಲ್ ವೆಂಟ್ಸ್ ಗೆ ನಾವು ಏನಾದ್ರು ಮೂವ್ ಆದಾಗ ಅಲ್ಲಿಗೆ ಅಕ್ಲಮಟೇಷನ್ ಆಗ್ತಿದೆ ಎಂಬುದು. ಸೊ ಅದನ್ನ ಓದಂತ ಸಂದರ್ಭದಲ್ಲಿ ಮುಳುಗದಂತ ಒಂದು ಸಂದರ್ಭದಲ್ಲಿ ಸಂವಾಟ ನಮಗೆ ಸಡನ್ ಫಸ್ಟ್ ಟೈಮ್ ಹೋದಾಗ ತುಂಬಾನೇ ಚೇಂಜಸ್ ಆಗುತ್ತೆ, ಅದು ಅಡ್ಜಸ್ಟ್ ಆಗಲಿಕ್ಕೆ ಆಗೋದು. ಓಕೆ, ಸೊ ದಟ್ ಇಸ್ ನಥಿಂಗ್ ಬಟ್ ಆಟಿಟ್ಯೂಡ್ ಸಿಕ್ನೆಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ಒಂದು ಆಟಿಟ್ಯೂಡ್ ಸಿಕ್ನೆಸ್ ಅನ್ನೋದು ಎಷ್ಟೋ ರೀತಿಯಾದ ಸೂಪರ್ಫಿಷಿಯಲ್ಸ್ ಗೆ ಏನೊಂದು ಆನ್ಸರ್ ನ ಕೊಡುತ್ತೆ. ಓಕೆನಾ. ಸೊ ಮೂಢನಂಬಿಕೆಗಳಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕಾಡಿಗೆ, ಓಕೆನಾ, ಸೊ ಫಾರೆಸ್ಟ್ ಗೆ ಹೋದ್ವಿ ಅಂದ್ರೆ ಅಥವಾ ಏನೊಂದು ಹಳ್ಳಿ ಮರ ಇದೆ ಅಥವಾ ಏನು ಹುಣಸೆ ಮರ ಇದೆ ಅಂದ್ರೆ ಅಲ್ಲಿ ದೆವ್ವ ಇರುತ್ತೆ ಅದು ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಲೈಕ್. ಯಾಕೆಂದ್ರೆ ಸೊ ವಾಟ್ ಆರ್ ದ ಕಾರ್ಬನ್ ಡೈಆಕ್ಸೈಡ್ ಒಂದು ಹಳ್ಳಿ ಮರ ಇರ್ಬೋದು, ಆಲೂ ಮರ ಇರ್ಬೋದು ಅಥವಾ ಹುಣಸೆ ಮರ ಇರ್ಬೋದು. ಸೊ ಹೈಯರ್ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ಕನ್ಸ್ಯೂಮ್ ಮಾಡುತ್ತೆ. ಸುತ್ತ ಇರ್ತಕ್ಕಂಥ ಎನ್ವೈರನ್ಮೆಂಟ್ ಎಲ್ಲ ಹೈ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತ ಹೇಳ್ಬೋದು. ಹೈಯರ್ ಲೆವೆಲ್ ಆಫ್ ಅಬ್ಸರ್ವ್ ಮಾಡ್ಕೊಳ್ತೀವಿ ಅಂದ್ರೆ ಅಷ್ಟೇ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಕೂಡ ಅದು ಲಿಬರೇಟ್ ಮಾಡುತ್ತೆ. ಆ ಒಂದು ಸ್ಥಿತಿನಲ್ಲಿ ಸೊ ನಾವೊಂದು ಪರ್ಟಿಕ್ಯುಲರ್ ಅಟ್ಮಾಸ್ಫಿಯರ್ ಪ್ರೆಷರ್ ಬದುಕ್ತಾ ಇದೀನಿ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಸಿಗ್ತಿದೆ. ನಾನು ಆ ಮರಗಳ ಹತ್ರ ಹೋದಾಗ ನೈಟ್ ಟೈಮ್, ಓಕೆ, ಎಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಚೇಂಜಸ್ ಆಗುತ್ತೆ. ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ಕೊಳುತ್ತೆ, ಅದೇ ರೀತಿ ಅಷ್ಟೇ ಪ್ರಮಾಣದ ಆಕ್ಸಿಜನ್ ಹೊರಗಡೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಹೋದಾಗ ಸೊ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಯಾವ ಒಂದು ಮರ ಬೆಳೀತಕ್ಕಂಥ ಜಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಆಕ್ಸಿಜನ್ ಲೆವೆಲ್ ಎರಡು ಜಾಸ್ತಿ ಇರುತ್ತೆ. ಬಟ್ ಅದು ನನ್ನ ಬಾಡಿಗೆ ಅಡ್ಜಸ್ಟ್ ಆಗಲ್ಲ, ಅಕ್ಲಮಟೈಸ್ ಸಡನ್ ಅಕ್ಲಮಟೈಸ್ ಆಗಲ್ಲ. ಆಗ ನನ್ಗೆ ಇರ್ಲಿಕ್ಕೆ ಆಗಲ್ಲ, ಏನೋ ಒಂದು ಗಂಟಲು ಕಟ್ಟಾಗುತ್ತೆ ಅಥವಾ ಉಸಿರಾಟದ ತೊಂದರೆ ಆಗುತ್ತೆ.
ಸೊ ಆ ಒಂದು ನಂಬಿಕೆ ಏನಂತೀವಿ ಅಂದ್ರೆ ಓ ಇದೇನು ದೆವ್ವ ಇದೆ, ಸೊ ಅದಕ್ಕೆ ನಾವು ಕುತ್ತಿಗೆ ಬಂದು ಇಟ್ಕೊಂತೀವಿ ಲೈಕ್ ದಟ್, ಆ ರೀತಿ ಸೂಪರ್ಫಿಷಿಯಸ್ ನಾವು ನೋಡ್ತೀವಿ. ಅದೊಂದು ರೀಸನ್. ಕಾಡ್ಗಳಿಗೆ ಹೋದಾಗ ಅಷ್ಟೇ, ಕಾಡ್ಗಳ ದೆವ್ವ ಇದೆ, ಭೂತ ಇದೆ, ಅದು ಇದೆ, ಹೋಗ್ಬೇಡಿ ಅಂತ. ಇಟ್ ಮೀನ್ಸ್ ದಟ್ ವಾಟ್ ಔಟ್ ದಟ್ ಏನಂದ್ರೆ ಅಲ್ಲೂ ಕೂಡ ಅಷ್ಟೇ ಸೇಮ್ ಹೈ ಲೆವೆಲ್ ಆಫ್ ಪ್ಲಾಂಟ್ ಹ್ಯಾಬಿಟೇಟ್ ಐತೆ. ನಾವು ಸಿಟಿಗೆ ಅಥವಾ ಹಳ್ಳಿಗಳ ಕಡೆ ಏನೊಂದು ಮನೆಗಳ ಕಡೆ ಸಿಟಿಗೆ ನಾವು ಅಡಾಪ್ಟ್ ಆಗ್ಬಿಟ್ಟಿರ್ತೀವಿ. ಸೊ ಯಾವಾಗ ನಾವು ಸಡನ್ ಆಗಿ ಆ ಕಡೆ ಹೋಗ್ತೀವಿ, ಇಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್, ಅಲ್ಲಿ ಒಂದು ಅಟ್ಮಾಸ್ಫಿಯರ್ ಪ್ರೆಷರ್ ವೇರಿಯೇಷನ್ ಆಗುತ್ತೆ, ಹೈಯರ್ ಇರ್ಬೋದು ಲೋಯರ್ ಇರ್ಬೋದು. ಓಕೆ, ಸೊ ಯಾವ್ದು ಅಟ್ಮಾಸ್ಫಿಯರ್ ಪ್ರೆಷರ್ ಜಾಸ್ತಿ ಚೇಂಜಸ್ ಆದಾಗ ನಮ್ಗೆ ಅಲ್ಲಿ ಸರ್ವೆ ಆಗ್ತಿಲ್ಲ, ಸೊ ಏನೋ ಸಮ್ವಾಟ್ ಆಫ್ ಚೇಂಜಸ್ ಆಗ್ತಿದೆ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಸಿಂಪ್ಟಮ್ಸ್ ನೋಡ್ತೀವಿ, ಅದೊಂದು ರೀಸನ್. ಓಕೆನಾ, ಸೊ ನೀರಲ್ಲಿ ತುಂಬಾ ನೀರು ಆಳ ಇದ್ರೆ ಹೋಗ್ಬಾರ್ದು, ಅಲ್ಲಿ ನಾವು ಇಟ್ಕೊಳ್ತಾ ಇರ್ತಾರೆ, ನಾಟ್ ಲೈಕ್ ಕ್ಲಿಯರ್. ಓಕೆ, ಇನ್ನು ಕೂಡ ಅಷ್ಟೇ ಆಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಎನ್ವೈರನ್ಮೆಂಟ್ ನಾವು ಬದುಕ್ತಿದ್ದು ಸಡನ್ ಆಗಿ ಮುಳುಗೋದಾಗ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾವ ಒಂದು ಪ್ರೆಷರ್ಗೆ ನಾವು ಸರ್ವೈವ್ ಆಗಲಿಕ್ಕೆ ಸಡನ್ ಆಗಿ ಹೋದಾಗಲ್ಲ, ಒಂದು 2-3 ಸಲ ಡೈವ್ ಹೊಡೆದ್ರೆ ಅಡಾಪ್ಟ್ ಆಗುತ್ತೆ. ಲೈಕ್ ನಾವು ಹಿಮಾಲಯಸ್ ಹೋಗ್ತೀವಿ, ಕೈಲಾಸ ಪರ್ವತ ಇದೆ, ವಾಟ್ ಆಫ್ ದಟ್, ಅಲ್ಲಿ ಹೋದ್ರೆ ದೇವರುಗಳು ಇರ್ತಕ್ಕಂಥ ಒಂದು ಜಾಗ, ಸೊ ನಾವು ಹೋದ್ರೆ ಸರ್ವೈವ್ ಆಗಲ್ಲ, ಈ ತರ ಚೇಂಜಸ್ ಆಯ್ತು, ಅದು ಇದು ನಾಟ್ ಲೈಕ್ ದಟ್. ವಾಟ್ ಆಫ್ ದಟ್ ಹೈಯರ್ ಆಲ್ಟಿಟ್ಯೂಡ್ ಹೋದ್ರೆ ಕಾಮನ್ ಆಗಿ ಅಟ್ಮಾಸ್ಫಿಯರ್ ಪ್ರೆಷರ್ ಕಮ್ಮಿ ಇರುತ್ತೆ, ಸೊ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ, ನಾವು ಸಡನ್ ಆಗಿ ಹೋದಾಗ ಅಲ್ಲಿ ಅಡಾಪ್ಟ್ ಆಗಲ್ಲ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಇದೆಲ್ಲ ಕೂಡ ಅಷ್ಟೇ ನಥಿಂಗ್ ಬಟ್ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋದಾಗ ನನಗೆ ಇರಕ್ಕಾಗಲಿಲ್ಲ, ಸೊ ನನ್ನಲ್ಲಿ ಏನೋ ಒಂದು ಚೇಂಜಸ್ ಇದೆ, ಅಥವಾ ದೆವ್ವ ಇದೆ, ದೇವರಿದೆ, ಅಥವಾ ಏನೋ ಒಂದು ನೆಗೆಟಿವ್ ಪಾಯಿಂಟ್ ಇದೆ, ಅಥವಾ ಪಾಸಿಟಿವ್ ಏನಿದೆ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ ಅಂತ ಹೇಳ್ತಾ ಹೋಗ್ತಾರೆ ಅಂದ್ರೆ ನಾಟ್ ಲೈಕ್ ದಟ್. ಅದ್ರಲ್ಲ ನಾವು ಒಂದು ಪರ್ಟಿಕ್ಯುಲರ್ ನಾವು ಬದುಕ್ತಕ್ಕಂಥ ಎನ್ವೈರನ್ಮೆಂಟ್ ಇಂದ ಇನ್ನೊಂದು ಎನ್ವೈರನ್ಮೆಂಟ್ ಹೋದಾಗ ಆಟಿಟ್ಯೂಡ್ ಸಿಕ್ನೆಸ್ ಅನ್ನೋದು ಕಾಣುತ್ತೆ. ಆಟಿಟ್ಯೂಡ್ ಸಿಕ್ನೆಸ್ ನಥಿಂಗ್ ಬಟ್ ದಟ್ ಸಮ್ ವಾಟ್ ಆಫ್ ಚೇಂಜಸ್ ಆಗುತ್ತೆ. ಫಿಸಿಯಲ್ ಆಗ್ಲಿಕ್ಕೆ ಕೆಲವೊಂದು ಟೈಮ್ ಬೇಕು, ಕೆಲವೊಂದು ಒಂದು ಕಾಲಮಿತಿ ಅನ್ನೋದು ಇರುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ನಾವು ಅಡಾಪ್ಟ್ ಆಗಬೇಕು. ಅದನ್ನ ಏನಾದ್ರು ಚೇಂಜಸ್ ರೀತಿಯ ಸಿಂಪ್ಟಮ್ಸ್ ಆದ್ರೆ ಇಷ್ಟ ಆಗುತ್ತದೋ ಅದೇನೋ ನೆಗೆಟಿವಿಟಿ ಇದೆ ಅಂತ ಹೇಳ್ತಲ್ಲ, ವಿ ಶುಡ್ ಅಡಾಪ್ಟ್, ವಿ ಶುಡ್ ಅಕಾಮಡೇಟ್ ಟು ದಿ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಥವಾ ಪರ್ಟಿಕ್ಯುಲರ್ ಆಟಿಟ್ಯೂಡ್ ಆಫ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಂತ ನಾವು ಹೇಳ್ತಾ ಹೌದು. ಸೊ ಈ ರೀತಿಯಾದ ಒಂದು ವಾಟ್ ಸೈನ್ಸಿಗೆ ಒಂದು ರೀಸನ್ ಕೊಡ್ತೇನೆ ಅಂತ ನಥಿಂಗ್ ಬಟ್ ದಟ್ ಆಟಿಟ್ಯೂಡ್ ಸಿಗ್ತದೆ, ಇಟ್ ನಥಿಂಗ್ ಬಟ್ ದಟ್ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಫ್ರೀಕ್ವೆಂಟ್ ಆಗಿ ನಾವು ಎಕ್ಸ್ಪೋಸ್ ಆದ್ರೆ ವಿ ವಿಲ್ ಬಿ ಅಡಾಪ್ಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಇದೆ ಓಕೆ. ಸೊ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಆಯ್ತು, ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಆಯ್ತು. ಸೊ ಬಿಹೇವಿಯರ್ ಅಡಾಪ್ಟೇಷನ್ ಕೂಡ ಕೆಲವೊಂದು ಅನಿಮಲ್ಸ್ ಅಲ್ಲಿ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಆಲ್ ದ ಬಿಹೇವಿಯರ್ ಅಡಾಪ್ಟೇಷನ್ ವಿಲ್ ಬಿ ಅಕ್ಕರ್ ಅಂತ ನಾವು ಹೇಳ್ತಾ ಹೋದ್ರೆ ಇಟ್ ಈಸ್ ಸೆಡ್ ಟು ಬಿ, ಈ ಒಂದು ಇದರಲ್ಲಿ ಕೂಡ ಒಂದು ಕಾನ್ಸೆಪ್ಟ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಕಾನ್ಸೆಪ್ಟ್ ಇಸ್ ನಥಿಂಗ್ ಬಟ್ ದಟ್ ಕಾಮಫ್ಯೂಜ್ ಅಂತ ಹೇಳ್ತಾ ಹೋಗ್ತೀವಿ. ಎಸ್ಪೆಷಲಿ ಒನ್ ಮಾರ್ಕ್ಸ್ ಕಾಮನ್ ಆಗಿ ಡಿಫೈನ್ ಕಾಮಫ್ಯೂಜ್ ಅಂತ ಕೇಳ್ತಾ ಓಕೆ. ಸೊ ಇಟ್ ಈಸ್ ಸೆಡ್ ಟು ಬಿ ಕಾಮಫ್ಯೂಜ್ ಅಂತ ಹೇಳ್ಬೋದು. ಓಕೆ ರೈಟ್, ಕಾಮಫ್ಯೂಜ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಕಾಮಫ್ಯೂಜ್ ಅಂತ ಹೇಳ್ತಾ ಹೋದ್ರೆ, ಸೊ ಕಾಮಫ್ಯೂಜ್ ಇಸ್ ಎ ಕೈಂಡ್ ಆಫ್ ದಿ ಬಿಹೇವಿಯರಲ್ ಚೇಂಜಸ್ shown by some kind of the selected organisms. Not all organisms undergo camouflage. Particular organisms ಮಾತ್ರ ಆ ಒಂದು ಬಿಹೇವಿಯರ್ ಚೇಂಜಸ್ ಮಾಡ್ತಾ ಹೋಗ್ತವೆ. Some organisms shows somewhat of behavioral changes. Okay, some organisms shows somewhat of behavior changes. Why should the behavior changes occur ಅಂತ ಹೇಳ್ತಾರೆ ಕಾಮಫ್ಯೂಜ್ ಏನಂತಂದ್ರೆ it is a camouflage is nothing but that a kind of ability of them to adjust to the particular environment ಅಂತ ಹೇಳ್ತಾ ಹೋಗ್ತೀವಿ. So ability to adjust ಅನ್ನೋದಕ್ಕಿಂತ ಒಂದು ಸೆಂಟೆನ್ಸ್ ಅಂದ್ರೆ blend ಅಂತ ಹೇಳ್ಬೋದು. Okay, so blend to the surrounding environment ಅಂತ ಹೇಳಿ, ಸರೌಂಡಿಂಗ್ಸ್ ಅಂತ ಹೇಳ್ತಾ ಹೌದು. ಸೊ ವಾಟ್ ಇಸ್ ಮೀನ್ ಬೈ ಕಾಮಫ್ಯೂಜ್ ಅಂತ ಹೇಳಿದ್ರೆ ಕೆಲವೊಂದು ಆರ್ಗನಿಸಮ್ಸ್ ಅಲ್ಲೂ ತನ್ನಲ್ಲಿ ಆಗ್ತಕ್ಕಂಥದ್ದು ಕೆಲವೊಂದು ಬಿಹೇವಿಯರ್ ಚೇಂಜಸ್ ಮಾಡ್ಕೊಳ್ಳುತ್ತೆ. ಸೊ ಏನಕ್ಕೆ ಅಂದ್ರೆ ಸೊ ಎಬಿಲಿಟಿ ಟು ಡು ದಿ ಬ್ಲೆಂಡ್ ಟು ದಿ ಸರೌಂಡಿಂಗ್ಸ್. ಓಕೆ, ಆ ಒಂದು ಸುತ್ತಮುತ್ತ ಇರ್ತಕ್ಕಂಥ ಒಂದು ಸರೌಂಡಿಂಗ್ಸ್ ಗೆ ತಾನಾಗೆ ತಾನು ಮಾರ್ಪಾಟನ್ನು ಮಾಡ್ಕೋಬೇಕು, ಬ್ಲೆಂಡ್ ಅಡ್ಜಸ್ಟ್ ಆಗಬೇಕು. ಸೊ ಆ ಒಂದು ಎಬಿಲಿಟಿ ಇರ್ತಕ್ಕಂಥ ಆರ್ಗನಿಸಮ್ ನಾವು ಕಾಮಫ್ಯೂಜ್ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಇಸ್ ಮೀನ್ ಬೈ ಎಲ್ಲಿ ನಾವು ಕಾಮಫ್ಯೂಜ್ ಹೇಳ್ತೀವಿ ಅಂದ್ರೆ ಬೆಟರ್ ಎಕ್ಸಾಂಪಲ್ ಇಸ್ ನಥಿಂಗ್ ಬಟ್ ದಟ್ ವಾಟ್ ಎವರ್ ದಟ್ ಉಸಿರು ಬಣ್ಣೆ ಅಂತ ಏನ್ ಕರಿತೀವಿ.
ಅಲ್ಲ ಆ ಒಂದು ಕ್ಲೈಮೇಟೋಮೋನಾಸ್ ಅಂತಕ್ಕಂಥ ಸೊ ಈ ಒಂದು ಉಸುವಳ್ಳಿ ಅಂತಕ್ಕಂಥದ್ದು ಏನಿದೆ ಓಕೆ ಸೊ ತನಗೆ ಪಾಡಿಗೆ ಒಂದು ತನ್ನ ಬಣ್ಣನ ಚೇಂಜ್ ಮಾಡ್ಕೊಳ್ಳುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ಲ ಸೊ ಲೈಕ್ ಓಕೆ ಸೊ ಆ ಒಂದು ಕಮ್ ಆಫ್ ವಿತ್ ನೇಚರ್ ಅಂತ ಹೇಳ್ತೇವೆ ಯಾಕೆಂದ್ರೆ ಆ ಒಂದು ಪರ್ಟಿಕ್ಯುಲರ್ ಏನೊಂದು ಸರೌಂಡಿಂಗ್ಸ್ ಏನಿದೆ ಅದಕ್ಕೆ ತಕ್ಕನಾಗಿ ತನ್ನ ಬಿಹೇವಿಯರ್ ಚೇಂಜಸ್ ಮಾಡ್ಕೊಳುತ್ತೆ ಇಟ್ ಮೀನ್ಸ್ ತನ್ನ ಬಾಡಿ ಕಲರ್ ನ ಚೇಂಜ್ ಮಾಡ್ಕೊಳುತ್ತೆ ವೈ ಶುಡ್ ಇಟ್ ಶುಡ್ ಬಿ ವಾಟ್ ಆರ್ ದಟ್ ಏನು ಬಾಡಿ ಚೇಂಜಸ್ ನ ಏನಕ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಅವ್ರೆ ಸೊ ಕೆಮಿಲಿಯನ್ ಅಂತ ನಾವು ಕರೆಯುವಂಥದ್ದಲ್ಲ ಇಂಗ್ಲಿಷ್ ನಲ್ಲಿ ಕೆಮಿಲಿಯನ್ ಅಂತ ಕರಿತೀವಿ ಕನ್ನಡ ಉಸುವಳಿ ಅಂತ ಕರಿತೀವಿ ಈ ಒಂದು ಕೆಮಿಲಿಯನ್ ಅನ್ನೋದು ತನ್ನ ಒಂದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ತಕ್ಕನಾಗಿ ತನ್ನ ಒಂದು ಬಾಡಿ ಕಲರ್ ಚೇಂಜ್ ಮಾಡ್ಕೊಳುತ್ತೆ ಅದನ್ನ ನಾವು ಕಾಮಫ್ಲೂಜ್ ಅಂತ ಹೇಳ್ತಾ ಹೋಗ್ಬೋದು ಅದೊಂದು ಬೆಟರ್ ಎಕ್ಸಾಂಪಲ್ ನೆಕ್ಸ್ಟ್ ದಟ್ ಮಿಮಿಕಿಂಗ್ ಅಂತ ಹೇಳ್ತಾ ಹೋಗ್ತೀವಿ ಕೆಲವೊಂದು ಒಂದು ಏನೊಂದು ಏನಿರುತ್ತೆ ಹ್ಯಾಂಡ್ಸ್ ಏನಿರುತ್ತೆ ಅಥವಾ ಏನೊಂದು ಕ್ರಿಕೆಟ್ಸ್ ಏನಿರುತ್ತೆ ಯಾಕೆ ಕ್ರಿಕೆಟ್ಸ್ ಏನಿರುತ್ತೆ ಓಕೆ ಸೊ ಆ ರೀತಿ ಪರ್ಟಿಕ್ಯುಲರ್ ಆರ್ಗನಿಸಮ್ಸ್ ಗಳು ಸೊ ಆ ಒಂದು ಸುತ್ತಮುತ್ತ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ ತನ್ನ ಒಂದು ಬಾಡಿ ಕಲರ್ ನ ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ ಸೊ ಏನಕ್ಕೆ ಅಂದ್ರೆ ಆ ಒಂದು ಪ್ರಿಡೇಟರ್ಸ್ ಇಂದ ಅದು ತಪ್ಪಿಸ್ಕೋಬೇಕು ಅಂತ ನಾವು ಹೇಳ್ತಾ ಸೊ ವಾಟ್ ಆರ್ ದ ಕೆಮಿಲಿಯನ್ ಇಟ್ ಇಸ್ ಬೆಟರ್ ಕಾಮಫ್ಲಿಚ್ ಒಂದು ಬೆಟರ್ ಎಕ್ಸಾಂಪಲ್ ಇದೆ ಇಟ್ ಮೀನ್ಸ್ ದಟ್ ಸೊ ಸಮ್ ವಾಟ್ ಆಫ್ ಬಿಹೇವಿಯರ್ ಚೇಂಜಸ್ ನ ತೋರಿಸ್ತಾ ಹೋಗುತ್ತೆ ಏನಕ್ಕೆ ಅಂದ್ರೆ ಆ ಒಂದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಗೆ ತಾನು ಅಡ್ಜಸ್ಟ್ ಆಗ್ಬೇಕು ಓಕೆ ಸೊ ಅದೊಂದು ಕಾಮಫ್ಲಿಚ್ ಅಂತ ಹೇಳ್ಬೋದು ಅಥವಾ ವಾಟ್ ಎವರ್ ದಟ್ ಏನಂತ ಒಂದು ಚೇಂಜಸ್ ನ ನವಿಲು ಓಕೆ ಪಿಕಾಕ್ ಏನಿದೆ ಸೊ ರೆಕ್ಕೆನ ಬಿಚ್ಚುತ್ತೆ ಏನಕ್ಕೆ ಅಂದ್ರೆ ಡ್ಯೂರಿಂಗ್ ದಿಸ್ ರೈನಿ ಸೀಸನ್ ಅಂತ ಹೇಳ್ತೀವಿ ಈ ವೈ ಶುಡ್ ಬಿ ಕಾಮಫ್ಲಿಚ್ ಅಥವಾ ಒಂದು ಬಿಹೇವಿಯರ್ ಚೇಂಜಸ್ ಏನಕ್ಕೆ ಮಾಡ್ತಾ ಇವೆ ಟು ಅಟ್ರಾಕ್ಟ್ ದಿ ಸೊ ವಾಟ್ ಆರ್ ದ ಫೀಮೇಲ್ ಅಂತ ನಾವು ಹೇಳ್ಬೋದು ಪಕ್ಷಿಗಳು ಕೆಲವೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಕೂಗುತ್ತೆ ಏನಕ್ಕೆ ಇಟ್ ಕೈಂಡ್ ಆಫ್ ಬಿಹೇವಿಯರ್ ಚೇಂಜಸ್ ಟು ಅಟ್ರಾಕ್ಟ್ ಆರ್ ಟು ಇನ್ಫಾರ್ಮ್ ಸಮಥಿಂಗ್ ಅಂತ ನಾವು ಹೇಳ್ತಾ ಹೋಗ್ಬೋದು ಆ ಒಂದು ಕರೆಕ್ಟ್ ಪರ್ಟಿಕ್ಯುಲರ್ ಏನೊಂದು ಸರೌಂಡಿಂಗ್ಸ್ ಇರುತ್ತೆ ಅದಕ್ಕೆ ತಕ್ಕನಾಗಿ ತನ್ನ ಒಂದು ಚೇಂಜಸ್ ಮಾಡ್ಕೊಳ್ಳೋ ಅಡಾಪ್ಟ್ ಮಾಡ್ಕೊಳ್ಳೋಕೆ ಇವನ್ ತನ್ನ ಒಂದು ಬಾಡಿಗೆ ಆಗ್ತಕ್ಕಂಥ ಬಿಹೇವಿಯರ್ ಚೇಂಜಸ್ ಮಾಡ್ತೀವಿ ಏನು ಬೇಡ ಸ್ನೇಕ್ ವಿಲ್ ಬಿ ಬೈಟ್ ಅಂತ ಸೊ ಹಿಸ್ರಿಂಗ್ ಅಂತ ಹೇಳ್ತೀವಿ ಬುಸ್ಕೊಡೋದು ಅಂತ ನಾವು ಹೇಳ್ಬೋದು ಸೊ ನಾಗರಾವ್ ಗೊತ್ತಿದೆಲ್ಲ ಎಡೆಬಿಚ್ಚುತ್ತೆ ಅಂತ ಹೇಳ್ತೀವಿ ಓಕೆ ಸೊ ಎಡೆಬಿಚ್ಚುತ್ತೆ ಏನಕ್ಕೆ ಅಂದ್ರೆ ಇಟ್ ಶೋಸ್ ಓಕೆ ಸೊ ಐ ಆಮ್ ವೆರಿ ಬ್ಯಾಡ್ ಓಕೆನಾ ಸೊ ನಾನು ತುಂಬಾ ಡೇಂಜರ್ಸ್ ಇದ್ದೀವಿ ನನ್ನ ಮೇಲೆ ಯಾರು ಹೋದ್ರೆ ಅದು ಎಡೆಬಿಚ್ಚುತ್ತೆ ಅಂತ ಹೇಳ್ತಾರೆ ಸೊ ಅದು ಇದು ಅಂತ ಏನೋ ಮೂಢನಂಬಿಕೆ ನಾನು ಹೇಳ್ತಾರೆ ಇಟ್ ಇಸ್ ನಾಟ್ ಲೈಕ್ ದಟ್ ಇದೇ ಕಾಮಫ್ಲಿಕ್ಟ್ ಅದ್ರಲ್ಲಿ ಆಗ್ತಕ್ಕಂಥ ಒಂದು ಬಿಹೇವಿಯರ್ ಚೇಂಜಸ್ ಅಷ್ಟೇ ಬಿಹೇವಿಯರ್ ಚೇಂಜಸ್ ಮಾಡ್ಕೊಂಡು ತನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ವಾರ್ನಿಂಗ್ ಅನ್ನ ಕೊಡೋದು ಓಕೆ ಸೊ ಈ ರೀತಿ ಆರ್ಗನಿಸಮ್ಸ್ ಅಷ್ಟೇ ಸಡನ್ ಆಗಿ ಅಟ್ಯಾಕ್ ಮಾಡೋದಿಲ್ಲ ಸೊ ನೊಟ್ಟಾಗಿರ್ಬೋದು ಗರ್ಜಿಸೋದು ಅಂತ ಹೇಳ್ಬೋದು ಎಲಿಫೆಂಟ್ಸ್ ಗಳು ಇರ್ಬೋದು ವೆರಿ ಸೆನ್ಸಿಟಿವ್ ಅನಿಮಲ್ಸ್ ಸೊ ಅದಕ್ಕೂ ಒಂದು ಗರ್ಜಿಸೋದು ಅಂತ ಹೇಳ್ಬೋದು ಮೀನ್ಸ್ ಅದು ಒಂದು ವಾರ್ನಿಂಗ್ ಕೊಡುತ್ತೆ ಅಥವಾ ಬಿಹೇವಿಯರ್ ಚೇಂಜಸ್ ನ ಮಾಡ್ಕೊಳ್ಳೋದು ಓಕೆನಾ ಸೊ ಅದನ್ನು ಮೀರಿ ಯಾವಾಗ ಮನುಷ್ಯ ಅದ್ರ ಮೇಲೆ ಇದು ಮಾಡ್ತಾನೆ ಇಟ್ ವಿಲ್ ಬಿ ವಾಟ್ ಆರ್ ಅಟ್ಯಾಕ್ ಮಾಡುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಸೊ ಅದೆಲ್ಲದೂ ಕೂಡ ಅಷ್ಟೇ ಕಾಮಫ್ಲಿಚ್ ಇರುತ್ತೆ ಕಾಮಫ್ಲಿಚ್ಗೆ ಬೆಟರ್ ನಂಬರ್ ಕೆಮಿಲಿಯನ್ ಅಂತ ನಾವು ಹೇಳ್ತಾ ಉಸುವಳ್ಳಿನಂತೆ ಪರ್ಟಿಕ್ಯುಲರ್ ಒಂದು ಸರೌಂಡಿಂಗ್ ತನ್ನಾಗಿ ತನ್ನ ಒಂದು ಚೇಂಜಸ್ ನ ಎಬಿಲಿಟಿ ಇರೋದನ್ನ ನಾವು ಕಾಮಫ್ಲಿಚ್ ಅಂತ ಹೇಳ್ತೀವಿ ಅದರಲ್ಲಿ ನಾವು ಬಿಹೇವಿಯರ್ ಚೇಂಜಸ್ ಅಂತ ನಾವು ಹೇಳ್ತಾ ಹೋಗ್ಬೋದು ಸೊ ಈ ರೀತಿಯಾದ ಒಂದು ಅಡಾಪ್ಟೇಷನ್ ಅಲ್ಲಿ ಮಾರ್ಫಾಲಜಿಕಲ್ ಫಿಸಿಕಲ್ ಮತ್ತೆ ಬಿಹೇವಿಯರ್ ಅಡಾಪ್ಟೇಷನ್ ಮೂರು ರೀತಿಯ ಅಡಾಪ್ಟೇಷನ್ ನೋಡ್ತಾ ಹೋಗ್ತೀವಿ ಸೊ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಲ್ಲಿ ಏನು ಮಾರ್ಫಾಲಜಿಕಲ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಡಾಪ್ಟೇಷನ್ ಆಗ್ತಾ ಹೋಗುತ್ತೆ ಅದರಲ್ಲಿ ಮೇಜರ್ ಆಗಿ ಹೈಲೈಟ್ ಆಗುವಂತದ್ದು ಒಂದು ಏಲಿಯನ್ಸ್ ರೂಲ್ ಓಕೆ ಸೊ ಏಲಿಯನ್ಸ್ ರೂಲ್ ಅನ್ನೋದು ಹೈಲೈಟ್ ಆಗ್ತಾ ಹೋಗುತ್ತೆ ಇಟ್ ಮೀನ್ಸ್ ಆ ಒಂದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ಗೆ ತಕ್ಕನಾಗಿ ಎಸ್ಪೆಷಲಿ ಮ್ಯಾಮಲ್ಸ್ ಏನಿರುತ್ತೆ ಆ ಒಂದು ಕ್ಲೈಮೇಟ್ ಗೆ ಅಡ್ಜಸ್ಟ್ ಆಗಲಿಕ್ಕೆ ಮ್ಯಾಮಲ್ ನ ಕ್ಯಾರೆಕ್ಟರ್ ಏನಿದೆ ಇಯರ್ ಪಿನ್ ಅಂತ ಹೇಳ್ಬೋದು ಅದು ಶಾರ್ಟ್ ಅನ್ನ ಆಗುತ್ತೆ ಸೊ ಲಿಂಕ್ಸ್ ಎಲಾಂಗೇಟೆಡ್ ಲಿಂಕ್ಸ್ ಏನಿದೆ ಅದು ಮಿನಿಮೈಸ್ಡ್ ಆಗುತ್ತೆ ಅದೊಂದು ಏಲಿಯನ್ಸ್ ರೂಲ್ ಅಂತ ಹೇಳ್ಬೋದು ಅದೊಂದು ರೀತಿಯಲ್ಲಿ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಇರ್ತದೆ ಪರ್ಟಿಕ್ಯುಲರ್ ಕ್ಲೈಮೇಟ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು ಸೊ ಅದನ್ನ ಬಿಟ್ಟರೆ ಬ್ಲಬ್ಬರ್ ಅಂತ ಹೇಳ್ತೀವಿ ಓಕೆ ಸೊ ಬ್ಲಬ್ಬರ್ ಅಮಾಂಗ್ ದಿ ಅಕ್ವಾಟಿಕ್ ಮ್ಯಾಮಲ್ ಏನಿದೆ ಸೀಲ್ ಅಂತಕ್ಕಂಥ ಇದೆ ಆ ಒಂದು ಸೀಲ್ ಒಂದು ಫ್ಯಾಟ್ ಏನೊಂದು ಚರ್ಮದ ಕಡೆ ಒಂದು ಫ್ಯಾಟ್ ಡೆಪಾಸಿಷನ್ ಆಗುತ್ತೆ ಅದನ್ನು ನಾವು ಬ್ಲಬ್ಬರ್ಸ್ ಅಂತ ಕರಿತಾ ಹೋಗ್ತೀವಿ ಈ ರೀತಿಯಾದ ಬ್ಲಬ್ಬರ್ ಫಾರ್ಮೇಷನ್ ಮಾಡ್ಕೊಳುತ್ತೆ ಏನಕ್ಕೆ ಅಂದ್ರೆ ಪೋಲಾರ್ ಎಂಡ್ ಅಲ್ಲಿ ಏನೊಂದು ಅಟ್ಮಾಸ್ಫಿಯರ್ ಹೀಟ್ ತನ್ನ ಬಾಡಿದ ಹೀಟ್ ಲಾಸ್ ಆಗಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಳೋಕೆ ಅಂತ ಹೇಳ್ಬೋದು ಸೊ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ವಿಷಯಕ್ಕೆ ಬಂದ್ರೆ ಸೊ ಬ್ಲಬ್ಬರ್ಸ್ ಆಯ್ತು ಎಲಿಯನ್ಸ್ ರೂಲ್ಸ್ ಆಯ್ತು ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಲ್ಲಿ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಲ್ಲಿ ಏನಂದ್ರೆ ಆಗ್ತಕ್ಕಂಥ ಹೈಲೈಟೆಡ್ ಅಂತ ಹೇಳ್ತಾರೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳಿ ಓಕೆ ಸೊ ಆಲ್ಟಿಟ್ಯೂಡ್ ಸಿಕ್ನೆಸ್ ನ ವಿಷಯಕ್ಕೆ ಬಂದ್ರೆ ಏನು ನಾನು ಬದುಕ್ತಕ್ಕಂಥ ಎನ್ವೈರನ್ಮೆಂಟ್ ಅಲ್ಲಿ ಆಲ್ಟಿಟ್ಯೂಡ್ ಏನೋ ಚೇಂಜಸ್ ಅಂದಾಗ ನನ್ನ ಒಂದು ಬಾಡಿನಲ್ಲಿ ಒಂದು ರೀತಿಯ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅನ್ನು ನೋಡ್ತಾ ಹೋಗ್ತೀವಿ ಇಟ್ ಅದು ಒಂದು ಕೆಲವು ಸಿಂಟಮ್ಸ್ ಅಂತ ತೋರಿಸ್ತಾ ಹೋಗುತ್ತೆ ಹೋಗ್ತಾ ನಾವು ಅಕ್ಲಮಟೈಸ್ ಆಗ್ತಾ ಹೋಗ್ತಾ ಆ ರೀತಿಯ ಸಿಂಟಮ್ಸ್ ಕಮ್ಮಿ ಆಗಿ ವಿಲ್ ಬಿ ಅಡಾಪ್ಟೆಡ್ ಅಂತ ಹೇಳ್ಬೋದು ಸೊ ಬಿಹೇವಿಯರ್ ಅಡಾಪ್ಟೇಷನ್ ಅಂದ್ರೆ ಕಾಮಫ್ಲೇಜ್ ಅಂತ ನಾವು ಹೇಳ್ತಾ ಹೋಗ್ಬೋದು ದಿಸ್ ಆರ್ ದಿ ಕೈಂಡ್ ಆಫ್ ದಿ ಅಡಾಪ್ಟೇಷನ್ ಅಂತ ನಾವು ಹೇಳ್ಬೋದು